ನಮಸ್ಕಾರ, ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ವಿಶ್ವಾಂಬರ ಟಿವಿಯ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗಣೇಶ್ ಹೆಗಡೆ, ನೀವೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈ ಒಂದು ಪಂಚಾಯತ್ ವ್ಯವಸ್ಥೆಯಲ್ಲಿ ಏನೇನು ಸಮಸ್ಯೆಗಳನ್ನು ಪ್ರಧಾನವಾಗಿ ಕಾಣ್ತೀರಿ? ಸರ್ಕಾರದ ಅನುದಾನದ ಮೇಲೆ ಗ್ರಾಮ ಪಂಚಾಯತದ ಅಭಿವೃದ್ಧಿ ಆಗಬೇಕಾಗ್ತದೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಬಂಧಪಟ್ಟು ಹೇಳಬೇಕಾದ್ರೆ ಮಲೆನಾಡು, ಅರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶವನ್ನು ಒಳಗೊಂಡಂಥ ಪ್ರದೇಶ ನಮ್ಮದು. ಬೆಂಗಳೂರಲ್ಲಿ ಕೂತು ಅಧಿಕಾರಿಗಳು ಅಲ್ಲಿಯ ಪ್ರದೇಶದ ಯೋಚನೆಯನ್ನು ಮಾಡಿ ಅಭಿವೃದ್ಧಿ ಕಾರ್ಯಕ್ಕೆ ಹಣಗಳನ್ನು ಕೊಡುವಂಥ ಪದ್ಧತಿ ಹಿಂದಿಂದ ರೂಢಿಸ್ಕೊಂಡು ಬಂದಂಥದ್ದು. ಅದು ಈ ಭಾಗದಲ್ಲಿ ಯಾವಾಗಲೂ ತೊಂದರೆದಾಯಕವಾಗಿಯೇ ಇತ್ತು. ಆದರೆ ಕಳೆದ 1.5 ವರ್ಷಗಳಿಂದ ಗ್ರಾಮ ಪಂಚಾಯತ್ಗಳಿಗೆ ಯಾವುದೇ ಅನುದಾನವನ್ನು ಕೊಡದೇ ಗ್ರಾಮ ಪಂಚಾಯತದ ವ್ಯವಸ್ಥೆ ಇವತ್ತಿನ ದಿವಸ ಸ್ತಬ್ಧವಾಗುವಂಥ ರೀತಿಯಲ್ಲಿ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. 15ನೇ ಹಣಕಾಸು ಕೇಂದ್ರ ಸರ್ಕಾರ 90%, 10% ರಾಜ್ಯ ಸರ್ಕಾರ ಸೇರಿಸಿ ಗ್ರಾಮ ಪಂಚಾಯತ್ಗಳಿಗೆ ಕೊಡಬೇಕಾಗಿತ್ತು. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ ಕೆಎಚ್ಬಿ ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಕೊಟ್ಟಿಲ್ಲ. ಅಭಿವೃದ್ಧಿಗೆ ಶಾಸನಬದ್ಧ ಅನುದಾನ ಕೊಡಬೇಕಾಗಿತ್ತು. ಹಿಂದೆ ಆ ಶಾಸನಬದ್ಧ ಅನುದಾನಕ್ಕೂ ಕೂಡ ಒಂದು ಆ್ಯಕ್ಷನ್ ಪ್ಲ್ಯಾನ್ ಇತ್ತು. ಈಗ ಹಾಗಿಲ್ಲ. ಕಾರಣ ಏನು ಅಂದರೆ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಭರಣ ಮಾಡಿಕೊಳ್ಳಿಕ್ಕೆ ಒಂದು ಅಕೌಂಟನ್ನು ಮಾಡಿ ನೇರವಾಗಿ ರಾಜ್ಯ ಸರ್ಕಾರ ಅದಕ್ಕೆ ಭರಣ ಮಾಡ್ತಾ ಇರುವಂಥದ್ದು. ಮತ್ತು ಸಿಬ್ಬಂದಿಗಳಿಗೆ ಮಂಜೂರಾತಿ ಕೊಡುವಂಥ ಸಂದರ್ಭದಲ್ಲಿ ಅವರಿಗೆ ಪೂರ್ತಿಯಾದಂಥ ಹಣವನ್ನು ಮೀಸಲಾಗಿ ಇಡದೇನೆ ಗ್ರಾಮ ಪಂಚಾಯತದ ಶಾಸನಬದ್ಧ ಅನುದಾನಕ್ಕೆ ಮತ್ತೊಂದು ಅಕೌಂಟ್ ಮಾಡಿ ಆ ವ್ಯವಸ್ಥೆಯಲ್ಲಿ ನಮ್ಮ ಪಂಚಾಯತದ ಅನುದಾನದಲ್ಲೇ ನಾವು ಅವರಿಗೆ ಹಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಆ ಹಣವನ್ನು ಪೂರ್ತಿಯಾಗಿ ಸರ್ಕಾರವೇ ನಿರ್ಣಯ ಮಾಡಿ ಜನಕ್ಕೆ ತಲುಪದೇ ಹೋದಂಥ ರೀತಿಯಲ್ಲಿ ನಾವೊಂದು ಪೋಸ್ಟ್ಮ್ಯಾನ್ ರೀತಿಯಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿಗೆ ನಾವು ಬಂದ್ವಿ. ಅದೇ ರೀತಿ ವಸತಿ ಯೋಜನೆಗಳು ಕೂಡ ಅದೇ ರೀತಿಯಲ್ಲಿವೆ. ಕಳೆದ 2 ವರ್ಷಗಳಿಂದ ಗ್ರಾಮ ಸಭೆಗಳಲ್ಲಿ ಆಯ್ಕೆಯಾಗುವಂಥ ವಸತಿ ಯೋಜನೆಗಳಿಗೆ ಒಂದು ಮನೆ ಬಂದೇ ಇಲ್ಲ. ಮತ್ತು ಆಯ್ಕೆಯಾದಂಥ ಮನೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಹಣನೂ ಕೂಡ ಸರ್ಕಾರ ಭರಣ ಮಾಡ್ತಾ ಇಲ್ಲ. ಆ ಫಲಾನುಭವಿಗಳು ಇವತ್ತಿನ ದಿವಸ ತೀರಾ ಕಷ್ಟದಲ್ಲಿದ್ದಾರೆ. ನಾವು ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿ ಕ್ಷೇತ್ರದಲ್ಲಿ ಮತ್ತು ಪಂಚಾಯತ್ ವ್ಯಾಪ್ತಿಯಲ್ಲಿ ಓಡಾಡುವಂಥ ಪರಿಸ್ಥಿತಿ ನಮಗಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಯಲ್ಲಾಪುರದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿ ರಾಜ್ಯದ ಪ್ರತಿಭಟನೆಗೆ ನಾವೆಲ್ಲರೂ ಸಿದ್ಧರಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕಾಡ್ಶೆಟ್ಟಿಹಳ್ಳಿ ಅವರ ನೇತೃತ್ವದಲ್ಲಿ, MK ಭಟ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದುಗೂಡಿ ಒಂದು ಧ್ವನಿಯಾಗಿ ಹೋಗ್ತಾ ಇದ್ದೇವೆ. ವಿಶ್ವಾಂಬರ ಟಿವಿಯ ವಿಶೇಷ ಚರ್ಚಾ ಕಾರ್ಯಕ್ರಮ ಗ್ರಾಮ ಸಂವಾದ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಚುನಾಯಿತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ತರಹದ ಹೆಚ್ಚು ಸಂವಾದ ಕಾರ್ಯಕ್ರಮಗಳನ್ನು ನೋಡಲು ವಿಶ್ವಾಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.